ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಪೂಜಾ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತ. ನೋಡ್ರಿ ಇಲ್ಲೇ ಈ ಥರ ಪ್ಲಾಸ್ಟಿಕ್ ಪುಟ್ಟಿ ಎಲ್ಲರ ಮನ್ಯಾಗೂ ಇದ್ದೇ ಇರ್ತಾವ. ಅದೇ ರೀತಿ ಪ್ಲಾಸ್ಟಿಕ್ ಪುಟ್ಟಿ ಒಂಚೂರು ಒಡಿತಂತಂದ್ರೆ ಏನಾರ ನೀವು ಎಲ್ಲ ಚೆಲ್ಲಿ ಬಿಡ್ತೀರಿ. ಈ ಥರ ಬುಟ್ಟಿನ ಬಿಸಾಕ್ದೇನೆ ಯಾವ ರೀತಿ ಜೋಡಿಸೋದು ಅಂತ ನೋಡೋಣ ಬರ್ರಿ. ಸೊ ನೋಡ್ರಿ ಇಲ್ಲೇ ಬುಟ್ಟಿ ಯಾವ ರೀತಿ ಒಡೆದೈತಂತ ನೋಡಾಕತ್ತೀರಲ್ಲ, ಇದನ್ನು ನಾನೀಗ ಯಾವ ರೀತಿ ಜೋಡಿಸೋದಂತ ನಿಮ್ಗೆ ತೋರಿಸ್ತೀನಿ. ಇದನ್ನು ಜೋಡಿಸ್ಬೇಕಂತಂದ್ರೆ ನಾವು ಮನೆಯಲ್ಲಿರೋ ಪದಾರ್ಥಗಳಿಂದನೇ ಆರಾಮಾಗಿ ಜೋಡಿಸ್ಬೋದು ನೋಡ್ರಿ. ಇದನ್ನು ಜೋಡ್ಸಕ್ಕೆ ಮನೆಯಲ್ಲಿರ್ತಕ್ಕಂತಹ ಉಪ್ಪನ್ನು ತೊಗೊಂಡೀನಿ. ನೋಡ್ರಿ ಇಲ್ಲೇ ಎಲ್ಲಿ ಜೋಡಿಸ್ಬೇಕಲ್ಲ ಅಲ್ಲಿ ಇದನ್ನು ಈ ರೀತಿ ಪ್ಯಾಕ್ ಮಾಡ್ಕೊಂಬಿಟ್ಟು ಅಲ್ಲೇ ಉಪ್ಪನ್ನು ಹಾಕ್ಬೇಕು ನೋಡ್ರಿ. ಉಪ್ಪು ಹಾಕಿದ ನಂತರ ಇದಕ್ಕೆ ನಾವು ಬೇಕಿಂಗ್ ಸೋಡಾನ ಹಾಕ್ಕೊಳ್ಬೇಕು. ಬೇಕಿಂಗ್ ಸೋಡಾನ ಹಾಕೋದ್ರಿಂದ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ನೋಡ್ರಿ ಇಲ್ಲೇ ನಾನು ಇವಾಗ ಇದಕ್ಕೆ ಫೆವಿಕ್ವಿಕ್ಕನ್ನು ಹಾಕತ್ತೀನಿ. ನೋಡ್ರಿ ಇಲ್ಲೇ ಈ ಥರ ಫೆವಿಕ್ವಿಕ್ಕನ್ನು ಎಲ್ಲಿ ಒಡೆದಿದೆ ಅಲ್ವಾ ಅಲ್ಲಿ ನಾವು ಹಾಕ್ತಾ ಬರ್ಬೇಕು ನೋಡ್ರಿ. ಮೇಲೆ ಉಪ್ಪು ಮತ್ತು ಬೇಕಿಂಗ್ ಸೋಡಾನ ಹಾಕಿದ ಮೇಲೇ ಈ ಫೆವಿಕ್ವಿಕ್ಕನ್ನು ಹಾಕಬೇಕು. ನಾವು ಉಪ್ಪು ಮತ್ತು ಬೇಕಿಂಗ್ ಸೋಡಾನ ಹಾಕ್ದೇನೂ ಕೂಡ ಅಂಟಿಸ್ಕೊಳ್ಬಹುದು. ಆದರೆ ಇದು ಉಪ್ಪು ಮತ್ತು ಸೋಡಾ ಹಾಕಿದ ಮೇಲೆ ಫೆವಿಕ್ವಿಕ್ಕನ್ನು ಹಾಕಿದರೆ ಗಟ್ಟಿ ಆಗತ್ತೆ ನೋಡಿ. ಆವಾಗ ಚೆನ್ನಾಗಿ ಏನು ಹಾಕಿದರೂ ಕೂಡ ಸೋರಲ್ಲ, ತುಂಬಾ ಗಟ್ಟಿ ಆಗುತ್ತೆ. ಅದಕ್ಕೋಸ್ಕರ ಉಪ್ಪು ಮತ್ತು ಸೋಡಾನ ಹಾಕಾಕತ್ತೈತೆ ನೋಡ್ರಿ. ಸೊ ನೋಡ್ರಿ ಇಲ್ಲೇ ಹಾಕಿದ ನಂತರ ನಾನಿಲ್ಲೇ ಎಕ್ಸ್ಟ್ರಾ ಇರೋ ಉಪ್ಪು ಮತ್ತು ಸೋಡಾನೆಲ್ಲ ಹೊರಗೆ ತೆಗಿತೇನೆ ನೋಡ್ರಿ. ಸೊ ನೋಡಾಕತ್ತೀರಲ್ಲ ಎಷ್ಟು ಗಟ್ಟಿ ಆಗೈತೆ ನೋಡ್ರಿ. ಇವಾಗ ಬುಟ್ಟಿ ಮಾತ್ರ ಒಂಚೂರು ಇದಾಗಿಲ್ಲ. ಆಗಲೇ ಬುಟ್ಟಿ ಇದ್ದಿದ್ದಕ್ಕೂ ಈಗ ಬುಟ್ಟಿ ಇದ್ದಿದ್ದಕ್ಕೂ ವ್ಯತ್ಯಾಸ ನಿಮ್ಗೆ ಗೊತ್ತಾಗತ್ತೈತೆ ನೋಡ್ರಿ. ನಾನು ಇಲ್ಲಿ ತೋರ್ಸಾಕತ್ತೀನಿ, ಒಂಚೂರು ಬಾಯಿ ಬಿಡ್ತಾ ಇಲ್ಲ. ಈ ಟಿಪ್ಸನ್ನು ಫಾಲೋ ಮಾಡಿರಿ, ನಿಮ್ಗೆ ಭಾಳ ಉಪಯುಕ್ತ ಆಗ್ತೈತೆ ನೋಡ್ರಿ. ನಾನು ಈ ವಿಡಿಯೋ ನಿಮ್ಗೆ ಏನಾರು ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಇದೇ ರೀತಿ ಹೊಸ ಹೊಸ ಟಿಪ್ಸ್ಗಳನ್ನು ನೋಡಬೇಕಾದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.